ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜನವರಿ 12ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿ 1597 ಕೋಟಿ ರೂಪಾಯಿ ವೆಚ್ಚದ ಒಟ್ಟು 467 ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತಕ್ಷೇತ್ರದ ಯಡ್ರಾಮಿ ಹಾಗೂ ಸೇಡಂ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಡಿಗಲ್ಲು ನೆರವೇರಿಸಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಐವನಶಾಹಿ ಅತಿಥಿಗೃಹದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಇದೇ ಜನವರಿ 12ರಂದು ಕಲಬುರಗಿ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಮೊದಲು ಜೇವರ್ಗಿ ಮತಕ್ಷೇತ್ರದ ಯಡ್ರಾಮಿಗೆ ಆಗಮಿಸಲಿದ್ದು 867.49 ಕೋಟಿ ರೂಪಾಯಿ ವೆಚ್ಚದ 83 ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ 38.37 ಕೋಟಿ ವೆಚ್ಚದ 17 ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಮುಂದುವರೆದು ಸೇಡಂ ಪಟ್ಟಣಕ್ಕೆ ಭೇಟಿ ನೀಡುವ ಸಿಎಂ ಅವರು 579.68 ಕೋಟಿ ರೂಪಾಯಿ ವೆಚ್ಚದ 292 ಯೋಜನೆಗಳಿಗೆ ಅಡಿಗಲ್ಲು ಹಾಗೂ 110.35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೈಗೆತ್ತಿಕೊಂಡು ಪೂರ್ಣಗೊಂಡ 76 ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಈ ಎರಡೂ ಕಡೆ ಒಟ್ಟು 1595.91 ಕೋಟಿ ರೂಪಾಯಿ ವೆಚ್ಚದ 467 ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಒಟ್ಟು 12,313 ರೈತರಿಗೆ ಬೇರೆ ಬೇರೆ ಕಾರಣಗಳಿಂದ ಪರಿಹಾರ ಪಾವತಿಸಲು ಆಗಿಲ್ಲ. ಹಾಗಾಗಿ ಬೆಳೆ ಪರಿಹಾರ ಬರದೇ ಇರುವ ರೈತರು ದೂರು ಸಲ್ಲಿಸುತ್ತಿದ್ದು, ಅದನ್ನು ಸರಕಾರದ ಮಾರ್ಗಸೂಚಿಗಳ ಅನ್ವಯ ಪರಿಶೀಲಿಸಿ ಅಗತ್ಯ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಖರ್ಗೆ ಅವರು ಹೇಳಿದರು. ಕಲಬುರಗಿ ಜಿಲ್ಲೆಯಲ್ಲಿ ಬಿದ್ದ ಭಾರಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಗೊಳಗಾಗಿದ್ದ ಸೇತುವೆಗಳು, ಕಲ್ವರ್ಟ್ಗಳು ಹಾಗೂ ರಸ್ತೆಗಳ ದುರಸ್ತಿ ಮತ್ತು ಪುನರ್ ನಿರ್ಮಾಣಕ್ಕೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಕ್ರಮ ವಹಿಸಿದೆ ಎಂದ ಸಚಿವರು, ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಅಡಿಯಲ್ಲಿ ಸುಮಾರು 88.80 ವೆಚ್ಚದಲ್ಲಿ 90 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಅನುಮೋದನೆ ನೀಡಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂ ಸಿಂಗ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಹಾಗೂ MLC ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 82 ಅಡಿಗಲ್ ಸಮಾರಂಭ ಇದೆ ಮತ್ತು 17 ಉದ್ಘಾಟನೆ ಸಮಾರಂಭಗಳಿದೆ. ಒಟ್ಟಾರೆ 99 ಕಾಮಗಾರಿಗಳು ಅನುಷ್ಠಾನಗೊಳ್ಳಲಿದೆ. ಅದು ಟೋಟಲ್ ಅಮೌಂಟು 90,587.15 ಲ್ಯಾಕ್ಸ್, ಅಂದರೆ ಸುಮಾರು 905 ಕೋಟಿ. ಇದು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ. ಅವ್ರು ಬರೀ ಅವ್ರದ್ದು ಹೇಳಿದ್ರು, ನಮ್ದು ಹೇಳಿಲ್ಲ. ಅಜಯ್ ಸಿಂಗ್ ಅವರು ಅದರಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಏನು ಇದೆ ಅಂದರೆ ಪ್ರಜಾಸೌಧ, ಅಫ್ಕೋರ್ಸ್ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಿದೆ. ಅದು ಹೊರತುಪಡಿಸಿ ಭಾಳ ವರ್ಷಗಳ ಬೇಡಿಕೆ ಏನಿತ್ತು ಅದು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಅಲ್ಲಂ ಪ್ರಭು ಅವರೆಲ್ಲ ಫಾಲೋ ಅಪ್ ಮಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಯಡ್ರಾಮಿ ತಾಲೂಕಿನ ಆಲೂರು 58 ಗ್ರಾಮಗಳು ಹಾಗೂ ಯಳವಾರ್ 22 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಮಲ್ಟಿ ವಿಲೇಜ್ ಸ್ಕೀಮ್ 265 ಕೋಟಿ. ಅದರ ಜೊತೆಗೆ
ಎಳವಾರಿಗೆ ಹಾಗೂ ಇತರ ಗ್ರಾಮಗಳಿಗೆ 20 ಗ್ರಾಮಗಳಿಗೆ ಸುಮಾರು 79 ಕೋಟಿ. ಅದಾದಮೇಲೆ ಹಳ್ವಾರ್ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡ್ಡಲಾಗಿ ಬಂದರು ಸಹಿತ ಸೇತುವೆ ನಿರ್ಮಾಣ ಸುಮಾರು 130 ಕೋಟಿ ರೂಪಾಯಿ. ಮತ್ತು 35 ಕೋಟಿ ರೂಪಾಯಿಗೆ ನಿಮ್ಮ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡಿಲಾಗಿ ಅಣೆಕಟ್ಟನ್ನು 35 ಕೋಟಿ ರೂಪಾಯಿಗೆ ನಿರ್ಮಾಣವನ್ನು ಮಾಡ್ತಾಯಿದ್ದೀವಿ. ಇವೆಲ್ಲನೂ ಕಾರ್ಯಕ್ರಮ ಏನು ಯೋಜನೆಗಳಿದೆ ಅದನ್ನು ತಮ್ಮ ಹತ್ರ ತಲುಪಿಸ್ತೀವಿ. ಇವೆಲ್ಲನೂ ಕೂಡ ಕೊಲ್ಲೂರು ಬೀದ್ ಇರ್ಬೋದು, ನಿಮ್ಮ ನರಿಬೋಳೆ ಇರ್ಬೋದು, ಇವೆಲ್ಲನೂ ಕೂಡ ಭಾಳ ವರ್ಷದ ಬೇಡಿಕೆಯಾಗಿತ್ತು. ಇವಾಗ ಮಾನ್ಯ ಶಾಸಕರು ಅದನ್ನು ಭಾಳ ಕಾಳಜಿ ವಹಿಸಿ ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ಬಜೆಟ್ ಇಡಿಸಿ ಅದನ್ನು ಕೂಡ ಆಗುತ್ತೆ. ಎಸ್ಪೆಷಲಿ ಮಲ್ಟಿ ವಿಲೇಜ್ ಸ್ಕೀಮ್ಗಳು ಯಾವುದಿತ್ತು ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ. ಅದ್ರ ಜೊತೆಗೆ ಸೇಡಮ್ನಲ್ಲಿ ಈಗಾಗಲೇ ಮಾನ್ಯ ಶರಣ್ ಪ್ರಕಾಶ್ ಅವರು ತಮಗೆ ನಿನ್ನೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು ಕೂಡ ಏನೇನು ಕಾಮಗಾರಿಗಳಂತ ಹೇಳಿದ್ದಾರೆ, ಅದರ ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ. ಸುಮಾರು 282 ಕಾಮಗಾರಿಗಳ ಅಡಿಗಲ್ಲನ್ನು ಮಾಡ್ತಾಯಿದ್ದೀವಿ. ಅದ್ರ ಮೊತ್ತ 57,968 ಲಕ್ಷ ರೂಪಾಯಿ. ಅದ್ರ ಜೊತೆಗೆ 76 ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ. ಅದರ ಮೊತ್ತ 11,035 76 ವರ್ಕ್ಸ್ 11,035 ಲ್ಯಾಕ್ಸ್. ಇದು ಇನಾಗ್ರೇಷನ್ನು. ಸೊ ಒಟ್ಟಾರೆ ಇನಾಗ್ರೇಷನ್ನು ಮತ್ತು ಅಡಿಗಲ್ ಸೇರಿ 368 ಕಾಮಗಾರಿಗಳು ಸುಮಾರು 690 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ವಹಿಸಲಿದೆ. ಅದರಲ್ಲಿ ಪ್ರಮುಖ ಕಾಮಗಾರಿಗಳಂದರೆ ನಮ್ಮ ಸೇಡಂ ತಾಲೂಕಿನ ಬರಪೀಡಿತ ಪ್ರದೇಶಗಳಲ್ಲಿ ಕಾಚೂರು ಗ್ರಾಮ ಸಾಕಷ್ಟು ದಿನದಿಂದ ಬಳಲ್ತಾ ಇತ್ತು. ಅಲ್ಲಿ ಏತ ನೀರಾವರಿ ಯೋಜನೆಗೆ ಈಗ 82.5 ಕೋಟಿ ಮಾಡಿದ್ದೇವೆ. ಅದರ ಜೊತೆಗೆ ಬೀರ್ನಳ್ಳಿ ಗ್ರಾಮದಲ್ಲೂ ಕೂಡ ಏತ ನೀರಾವರಿ ಸುಮಾರು 90 ಕೋಟಿಗೆ ನಾವು ಪ್ರಸ್ತಾವವನ್ನು ಸಲ್ಲಿಸಿ ಅದನ್ನು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ಅಡಿಗಲ್ಲನ್ನು ಮಾಡ್ತಾ ಇದ್ದೀವಿ. ಜನವರಿ 12ರಂದು ಕಲಬುರಗಿ ಜಿಲ್ಲೆಯ ಯಡ್ರಾಮಿಯಲ್ಲಿ ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯ ಐತಿಹಾಸಿಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ಅವರು ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಪೂರ್ವ ಸಿದ್ಧತೆಗಳನ್ನು ವೀಕ್ಷಿಸಿದರು. ಜನವರಿ 12ರಂದು ಕಲಬುರಗಿ ಜಿಲ್ಲೆಯ ಯಡ್ರಾಮಿಯಲ್ಲಿ ನಡೆಯಲಿರುವ ಪ್ರಜಾಸೌಧಗಳ ಅಡಿಗಲ್ಲು ಸಮಾರಂಭ, ನೂತನ ಕೆಪಿಎಸ್ ಶಾಲೆಗಳ ಮಂಜೂರಾತಿ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಐತಿಹಾಸಿಕ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ಇಂದು ವೀಕ್ಷಿಸಿ ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ನಾಡಿನ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಈ ಸ್ಥಳ ಪರಿಶೀಲನಾ ಸಂದರ್ಭದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆ ಕಲಬುರಗಿಯ 49ನೆಯ ವಾರ್ಷಿಕೋತ್ಸವ ಹಾಗೂ 105 ಗ್ರಂಥಗಳ ಲೋಕಾರ್ಪಣೆ ಸಮಾರಂಭವು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು. ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಕಲಬುರ್ಗಿ, ಶ್ರೀ ಬಸವ ಪ್ರಕಾಶನ ಕಲಬುರ್ಗಿ, ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಕಲಬುರ್ಗಿಯ 49ನೆಯ ವಾರ್ಷಿಕೋತ್ಸವ ಹಾಗೂ 105 ಗ್ರಂಥಗಳ ಲೋಕಾರ್ಪಣೆ ಸಮಾರಂಭವು ಶನಿವಾರ ದಿನಾಂಕ 10ನೇ ಜನವರಿ 2026ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರ್ಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಮುತ್ಯಾನ್ ಬಬಲಾದ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಶಿವಯೋಗಿಗಳು ವಹಿಸಿದ್ದರು.
ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಆಗಮಿಸಿದ್ದರು. ಪುಸ್ತಕ ಲೋಕಾರ್ಪಣೆ ಮಾಡಲು ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿನ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಮನಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಜನಸ್ನೇಹಿ ಮನೋವೈದ್ಯರು ಹಾಗೂ ನಿಮಾನ್ಸ್ನ ನಿವೃತ್ತ ಪ್ರಾಧ್ಯಾಪಕರಾದ ಪದ್ಮಶ್ರೀ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಆಗಮಿಸಿದ್ದರು. ಕೃತಿಗಳ ಕುರಿತು ಮಾತನಾಡಲು ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಕಲಾನಿಕಾಯ ಡೀನ್ ಪ್ರೊಫೆಸರ್ ಲಿಂಗಪ್ಪ ಗೋನಾಳ್ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಮಹಂತ ಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ಅಧ್ಯಕ್ಷರಾದ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ 11ನೆಯ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ರಾಯಚೂರಿನ ಸರ್ವಾಧ್ಯಕ್ಷರಾದ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಕಲಬುರಗಿಯ ಪ್ರಕಾಶಕರಾದ ಡಾಕ್ಟರ್ ಬಸವರಾಜ್ ಜಿ ಕೋನೆಕ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಜನಪ್ರಿಯ ಮಾಲಿಕೆಯಲ್ಲಿ ಬಸವರಾಜ್ ಐನೋಳಿ ಚಿಂಚೋಳಿ ಇವರ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಇವರ ದೇಶೀಯ ವಿಜ್ಞಾನಿಗಳು, ಡಾಕ್ಟರ್ ಬಸವರಾಜ್ ಭಾಗ ಇವರ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು, ಡಾಕ್ಟರ್ ಪ್ರೇಮಾ ಅಪ್ಚಂದ್ ಅವರ ವಿಕ್ರ ಗೋಕಾಕ್, ಡಾಕ್ಟರ್ ಸುಮಂಗಲಾ ಎನ್ ರೆಡ್ಡಿ ಇವರ ಹೇಮರೆಡ್ಡಿ ಮಲ್ಲಮ್ಮ, ಎಚ್.ಎಸ್. ಪಾಟೀಲ್ ಇವರ ಇಂದಿರಾ ಗಾಂಧಿ, ಅಂಬಾರಾಯ್ ಮಡ್ಡೆ ಕುರಿಕೋಟ ಇವರ ಭಾರತದ ಪ್ರಧಾನ ಮಂತ್ರಿಗಳು, ಡಾಕ್ಟರ್ ಕರುಣಾ ಜಮದರ್ ಖಾನಿ ಇವರ ಐತಿಹಾಸಿಕ ಮಹಿಳೆಯರು, ಡಾಕ್ಟರ್ ಸಂತೋಷ್ ಹಾನಗಲ್ ಇವರ ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಕರುಣಾ ಜಮದರ್ ಖಾನಿ ಇವರ ಪೌರಾಣಿಕ ಮಹಿಳೆಯರು, ಶ್ರೀಮತಿ ಮಲ್ಲಮ್ಮ ಎಸ್ ಕಾಳಗಿ ಇವರ ರಾಷ್ಟ್ರಪತಿಗಳು, ಡಾಕ್ಟರ್ ನೀಲಮ್ಮ ಎನ್ ಪಾಟೀಲ್ ಇವರ ರಾಷ್ಟ್ರ ನಾಯಕರು, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಇವರ ಸರಳ ಕನ್ನಡ ವ್ಯಾಕರಣ, ಡಾಕ್ಟರ್ ಶುಲಾಬಾಯಿ ಹೆಚ್ ಕಾಳಮಂದರ್ಗಿ ಇವರ ಮಹರ್ಷಿ ವಾಲ್ಮೀಕಿ, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಇವರ ವಿದೇಶಿ ವಿಜ್ಞಾನಿಗಳು, ಡಾಕ್ಟರ್ ಎಂಜಿ ನಾಗರಾಜ್ ಇವರ ವೀರಭದ್ರ, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಇವರ ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ದೀಪ್ತಿ ಕುಲಕರ್ಣಿ ಇವರ ಬೆಳಕು, ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಇವರ ಆರೋಗ್ಯ ವರ್ಧನೆ ನಿಮ್ಮಿಂದಲೇ, ಡಾಕ್ಟರ್ ಎಸ್.ಎಚ್. ಮುದ್ನಾಳ್ ಇವರ ಮಾದಾರ ಚೆನ್ನಯ್ಯ, ಪ್ರೊಫೆಸರ್ ಎಚ್.ಟಿ. ಪೋತೆ ಇವರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಶ್ರೀಮತಿ ಅರ್ಪಿತಾ ಕೆ ಪಾಟೀಲ್ ಇವರ ಸಮಾಜ ಸುಧಾರಕರು, ಶ್ರೀಶೈಲ್ ಮದಾಣಿ ಇವರ ಡಾಕ್ಟರ್ ಶರಣಬಸಪ್ಪ ಅಪ್ಪ, ಡಾಕ್ಟರ್ ಚಿದಾನಂದ ಚಿಕ್ಕಮಠ್ ಇವರ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಪ್ರೊಫೆಸರ್ ಟಿ.ಎಂ. ಭಾಸ್ಕರ್ ಇವರ ಗೌತಮ ಬುದ್ಧ. ಸಾಹಿತ್ಯ ಮಾಲಿಕೆಯಲ್ಲಿ ಡಾಕ್ಟರ್ ಸುಜಾತಾ ಚಲವಾದಿ ಇವರ ಜಾನಪದ, ಡಾಕ್ಟರ್ ಶಿವಗಂಗಾ ಯು ಬಿಲ್ಗುಂದಿ ಇವರ ದಲಿತ ಬಂಡಾಯ ಕಾವ್ಯ ಸಂಚಯ, ಪ್ರೊಫೆಸರ್ ಟಿ.ಎಂ. ಭಾಸ್ಕರ್ ಇವರ ಗೌತಮ ಬುದ್ಧ, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಇವರ ನಿರ್ವಚನ, ಶಾಂತಲಿಂಗಯ್ಯ ಎಸ್ ಮಠಪತಿ ಇವರ ಹೃದಯದ ಹಾದಿ, ಮಂಡಲಗಿರಿ ಪ್ರಸನ್ನ ಇವರ ಮಹಾಮನೆ, ಸೀಕಾ ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ಇವರ ಸಂತೆಯೊಳಗೊಂದು ಚರ್ಮದ ವ್ಯಾಪಾರ, ಡಾಕ್ಟರ್ ನಿಂಗಪ್ಪ ಮುದೇನೂರ್ ಇವರ ವಿಮರ್ಶೆ ಸಂಚಯ, ವೆಂಕಟೇಶ್ ಕೆ ಜನಾದ್ರಿ ಕನಕಗಿರಿ ಇವರ ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಪಠ್ಯ ಪುಸ್ತಕಗಳಲ್ಲಿ ಡಾಕ್ಟರ್ ಕೆ ಖಾದರ್ ಭಾಷ್ ಇವರ ವಿಜ್ಞಾನ ಸಿಂಚನ 2, ಡಾಕ್ಟರ್ ಉಮಾದೇವಿ ಆರ್ ದಂಡೋತಿ ಇವರ ಕಲಾಕಣಜ 2, ಬಲಭೀಮರಾಯ ಎಸ್ ದೇಸಾಯಿ ಇವರ ವಾಣಿಜ್ಯ ಸಮನ್ವಯ 2, ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಇವರ ಆಧುನಿಕ ಸಾಹಿತ್ಯ ಸಂಚಯ, ಡಾಕ್ಟರ್ ಅಮೃತಾ ಕಟ್ಕೆ ಇವರ ಮಧ್ಯಕಾಲೀನ ಕನ್ನಡ ಕಾವ್ಯ ಸಂಚಯ, ಡಾಕ್ಟರ್ ದಸ್ತಗೀರ್ ಸಾಬ್ ದಿನ್ನಿ ಇವರ ವೈಚಾರಿಕ ಲೇಖನ ಸಂಚಯ, ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಮತ್ತು ಶ್ರೀ ಶಾಂತಕುಮಾರ್ ಪಾಟೀಲ್ ಇವರ ವೈಚಾರಿಕ ಲೇಖನಗಳ ಸಂಗ್ರಹ, ಡಾಕ್ಟರ್ ಖಾಜಾವಲಿ ಇದನಾಳ್ ಇವರ ಹೊಸಗನ್ನಡ ಕಥಾ ಸಂಚಯ, ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್ ಇವರ ನಡುಗನ್ನಡ ಸಾಹಿತ್ಯ ಸಂಗ್ರಹ, ಡಾಕ್ಟರ್ ಹನುಮಂತ್ ಮೇಲ್ಕೇರಿ ಇವರ ಪ್ರಬಂಧ ಸಂಚಯ, ಡಾಕ್ಟರ್ ಚಿಹೋ ನಾರಾಯಣಸ್ವಾಮಿ ಇವರ ಆದಮ್ಯ, ಡಾಕ್ಟರ್ ವಿಜಿ ಪೂಜಾರ್ ಇವರ ಕನ್ನಡ ವಾಣಿಜ್ಯ ಸಂವಹನ, ಡಾಕ್ಟರ್ ಸಂತೋಷ್ ಕುಮಾರ್ ಎಸ್ ಕಂಬಾರ್ ಇವರ ಆತ್ಮಕಥನ ಸಂಚಯ, ಡಾಕ್ಟರ್ ಸುನಿಲ್ ಜಾಬಾದಿ ಇವರ ಪ್ರಬಂಧ ಸಂಚಯ, ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಇವರ ಕನ್ನಡ ಸಾಹಿತ್ಯ ಸಂಕ್ಷಿಪ್ತ ಪರಿಚಯ, ಡಾಕ್ಟರ್ ಭೀಮಾಶಂಕರ್ ಬಿರಾದಾರ್ ಇವರ ಕೀರ್ತನೆಗಳ ಸಂಗ್ರಹ, ಸೂರ್ಯಕಾಂತ್ ಪಿ ಆತನೂರ್ ಇವರ ವಚನ ಸಂಚಯ, ಪ್ರೊಫೆಸರ್ ಎಂ ನಾಗರಾಜ್ ಹೆಚ್ ನಡುವಿನಕೆರೆ ಇವರ ವಿಜ್ಞಾನ ಕನ್ನಡ 3, ಪ್ರೊಫೆಸರ್ ಎಂ ನಾಗರಾಜ್ ಇವರ ವಾಣಿಜ್ಯ ಕನ್ನಡ 3, ಕಲಾ ಕನ್ನಡ 3, ಪ್ರೊಫೆಸರ್ ಎಂ ನಾಗರಾಜ್ ಹಾಗೂ ಪ್ರೊಫೆಸರ್ ಶ್ರೀಕಾಂತ್ ಬಿ ಪಾಟೀಲ್ ಇವರ ಕಲಾ ಕನ್ನಡ 3, ಡಾಕ್ಟರ್ ಶಾಂತಪ್ಪ ಎಂ ಡಂಬಳ ಹಾಗೂ ಡಾಕ್ಟರ್ ದಯಾನಂದ್ ಪಿ ಕಾಂಬಳೆ ಇವರ ವಾಣಿಜ್ಯ ಸಮನ್ವಯ 3, ಶಾಂತಪ್ಪ ಎಂ ಡಂಬಳ ಹಾಗೂ ಡಾಕ್ಟರ್ ಮಲ್ಲಯ್ಯ ಇವರ ವಿಜ್ಞಾನ ಸಿಂಚನ 3, ಶಾಂತಪ್ಪ ಎಂ ಡಂಬಳ ಹಾಗೂ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಇವರ ಕಲಾ ಸಿಂಚನ 3, ಪ್ರೊಫೆಸರ್ ಮಲೆಪುರಂ ಜಿ ವೆಂಕಟೇಶ್ ಇವರ ಓದುವ ಕಾಲ, ಡಾಕ್ಟರ್ ಎಂಜಿ ಕಟ್ಟಿ ಇವರ ಜನಪದ ಲೇಖನ ಸಂಚಯ, ಡಾಕ್ಟರ್ ಪ್ರಕಾಶ್ ಎಚ್ ಸಂಗಮ್ ಇವರ ಕಲ್ಯಾಣ ಕರ್ನಾಟಕದ ಸಣ್ಣ ಕಥೆಗಳು, ಪ್ರೊಫೆಸರ್ ಎಂ ನಾಗರಾಜ್ ಇವರ ಲಲಿತ ಪ್ರಬಂಧಗಳು, ಹೀಗೆ ಒಟ್ಟು 105 ಗ್ರಂಥಗಳ ಲೋಕಾರ್ಪಣೆ ಜರುಗಿತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟಿನ ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿಯ ವತಿಯಿಂದ ಉತ್ಕರ್ಷ್ 2K26 ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟಿನ ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿ ಕಲಬುರಗಿಯ ವತಿಯಿಂದ ಉತ್ಕರ್ಷ್ 2K26 ಕಾರ್ಯಕ್ರಮವು ಕಲಬುರಗಿಯ ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿಯ ಸಭಾಂಗಣದಲ್ಲಿ ದಿನಾಂಕ 10ನೇ ಜನವರಿ 2026ರಂದು ಬೆಳಗ್ಗೆ 11 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ RMES ಕಾಲೇಜ್ ಆಫ್ ಫಾರ್ಮಸಿಯ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಡಾಕ್ಟರ್ ಎನ್ ಧರಂ ಸಿಂಗ್, PU ಕಾಲೇಜ್ ಆಫ್ ಕಲಬುರಗಿಯ ಪ್ರಾಂಶುಪಾಲರಾದ ಬಜರಂಗ್ ಸಿಂಗ್ ಚೌಹಾಣ್, ಡಾಕ್ಟರ್ ಎನ್ ಧರಂ ಸಿಂಗ್ PU ಕಾಲೇಜಿನ ಶೈಕ್ಷಣಿಕ ನಿರ್ದೇಶಕರಾದ HS ದೇಶ್ಮುಖ್ ಹಾಗೂ ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿಯ ನಿರ್ದೇಶಕರಾದ ಡಾಕ್ಟರ್ SM ಮಾಲಿ ಪಾಟೀಲ್ ಆಗಮಿಸಿದ್ದರು. ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲರಾದ ಡಾಕ್ಟರ್ ಅಮಿತ್ ಕುಮಾರ್ ತಿವಾರಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆರ್ಯನ್ ಕಾಲೇಜ್ ಆಫ್ ಫಾರ್ಮಸಿಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ಪ್ರಥಮವಾಗಿ ಅಡ್ಮಿಷನ್ ತಗೊಂತ ಬಿ ಫಾರ್ಮಸಿ, ಡಿ ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಉತ್ಕರ್ಷ 2026 ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ ವಿಷಯ. ಯಾಕಂದ್ರೆ ಮಕ್ಕಳಿಗೆ ಒಂದು ಪ್ರೇರಣಾದಾಯಕ. ಯಾಕಂದ್ರೆ ಬೇರೆ SLC PUC ಇದ್ದಂದ್ರೆ ನಾವು ಏನು ಮಾಡ್ಬೇಕಂತ ಗೊತ್ತಿರಲಿಲ್ಲ. ಇದೊಂದು ಪ್ರೊಫೆಷನಲ್ ಕೋರ್ಸ್. ಇದು ಪ್ರೊಫೆಷನಲ್ ಕೋರ್ಸ್ ಬಂದಾಗ ಈ ರೀತಿಯಿಂದ ಸ್ವಾಗತ ಕೋರಿ ಅವರಿಗೆ ತಮ್ಮದೇ ಆದಂಥ ಒಂದು ಹೂಗುಚ್ಛ ಕೊಟ್ಟು ಮಾಡೋದ್ರಿಂದ ಒಂಥರ ಹುಡುಗರಿಗೆ ಪ್ರೇರಣೆ ಅಂದರೆ ಒಂದು ಖುಷಿ ಅಂತ ಆಗಲಿ, ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಓದಲಿ ಅಂತರ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅಂತ ನಾನು ಅನಿಸ್ಕೊಳ್ತೀನಿ. ಸೊ ಇದೊಂದು ಫಾರ್ಮಸಿ ಪ್ರೊಫೆಷನ್, ಇಂಥ ಪ್ರೊಫೆಷನ್ ಅದ ಇದು. ಮೊದಲು ಫಾರ್ಮಸಿ ಭಾಳ ಮಂದಿಗೆ ಹೇಳ್ತಿದ್ರು, ಫಾರ್ಮಸಿ ಅಂತ ಕೂಡ ಒಂಥರ ಬ್ಯಾಗ್ ತೊಗೊಂಡು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗ್ತಾರ ಅಂತ ಭಾಳ ಮಂದಿಗೆ ತಲೆಗಿತ್ತು. ಸೊ ಅಂಥದ್ರಲ್ಲಿ ಸುಮಾರು ಒಂದು 30 ವರ್ಷ ಮೊದಲ ಕಿಶೋರ್ ಸಿಂಗ್, ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜ್ ಅವರು ಕಿಶೋರ್ ಸಿಂಗ್ ಅವರು ಕಾಲೇಜ್ ಫಾರ್ಮಸಿ ಕಾಲೇಜ್ ತೆಗೆದು ಇದು ಬರೀ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಲ್ಲ, ಇದೊಂದು ಉತ್ತಮವಾದಂಥ ಶಿಕ್ಷಣ ನೀತಿಯ ಕುರಿತು ಹೇಳಿ ಇದು ಪ್ರಾರಂಭಿಸಿ ಎಲ್ರಿಗೂ ಸುಮಾರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕಾನ್ಫರೆನ್ಸ್ಗಳು ಮಾಡಿ ಅವಾಗ ಗೊತ್ತಾಯ್ತು ಫಾರ್ಮಸಿ ಅಂದ್ರೆ ಬೇರೆ ಬೇರೆ ವಿಷಯಕ್ಕೂ ಅದ, ಫಾರ್ಮಸಿ ಇಷ್ಟೊಂದು ಡಿಪಾರ್ಟ್ಮೆಂಟ್ ಅದ ಅಂತ ಸರ್. I would like to address a few things which are very important for the student's life. As you have taken admission to B.Pharm course and diploma in pharmacy, as Sri Bhavani Singh ji was addressing about the opportunities for D.Pharm and B.Pharm students after completion of their course. So this is a good platform wherein the students are taken into confidence by all the teachers, the faculty members, both teaching and non-teaching. Apart from the curriculum what you study, you need to participate in almost all the activities that have been conducted by the institution, whether it is pertaining to the sports, cultural activities, laboratories which you work day and night. ಸೇವೆಯನ್ನು ಮುಡುಪಾಗಿಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಫಾರ್ಮಸಿ ಕೂಡ ಒಂದು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಕ್ಲಿನಿಕಲ್ ಫೀಲ್ಡ್ನಲ್ಲಿ ನಿಮ್ಮ ಪಾತ್ರ ಬಹಳ ಉನ್ನತವಾಗಿರ್ತಕ್ಕಂಥದ್ದು ಆಗಿದೆ ಮತ್ತು ವಿಶೇಷವಾಗಿ ಇನೋವೇಟಿವ್ ಆ್ಯಕ್ಟಿವಿಟೀಸ್ಗಳನ್ನು ನೀವು ಹಮ್ಮಿಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಹಿಂದೆಂದಿಗಿಂತಲೂ ಇದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ನಾವು 2K26ನಲ್ಲಿ ಉತ್ಕರ್ಷದಿಂದ ನಾವು ಮುಂದೆ ಹೋಗ್ತಕ್ಕಂಥವ್ರು ಈ ಕಾಂಪಿಟೇಷನ್ ಆಗಿರ್ತಕ್ಕಂಥ ಜಗತ್ತಿನಲ್ಲಿ ನಮ್ಮನ್ನು ನಾವು ಇನೋವೇಟಿವ್ ಆಗಿರ್ತಕ್ಕಂಥ ರೀತಿಯಲ್ಲಿ ಸೈಂಟಿಫಿಕ್ ಆಗಿರ್ತಕ್ಕಂಥ ಔಟ್ಲುಕ್ಕನ್ನು ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಳೆಯ
ನಮ್ಮ ಕರಿಕ್ಯುಲಮ್ ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ನಾವು ನಮ್ಮನ್ನು ಅಪ್ಗ್ರೇಡ್ ಆಗಬೇಕಾಗಿರ್ತಕ್ಕಂಥ ಸಂದರ್ಭ ನಮಗೆ ಹೆಚ್ಚು ಏನಂತಂದರೆ ಪ್ರಯೋಜನಕರ ಆದಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಒಂದೆರಡು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನನಗೂ ಕೂಡ, ನಾನು ಫ್ರೆಷರ್ ಈ ವಿಭಾಗದಲ್ಲಿ, ಫಾರ್ಮಸಿ ಅನ್ನೋದು ನನಗೆ ಹೊಸದು ಕೂಡ, ನಾನು ಫ್ರೆಷರ್, ನಿಮ್ಮ ಜೊತೆಗೆ ನಾನು ಇದರಲ್ಲಿ ಸೇರ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಯಾವತ್ತೂ ಈ ಕ್ಷೇತ್ರಕ್ಕೆ ಅನೇಕ ಸಲ ನಾವು ನೋಡ್ತೇವೆ, PUC ಪಾಸ್ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳು ಸೇರ್ಕೊಳ್ಳೋದು, ಈಗಾಗಲೇ ನಮ್ಮ ಭವಾನಿ ಸಿಂಗ್ ಸರ್ ಹೇಳಿದಂಗೆ ಸೇರ್ಕೊಳ್ಳೋದು ಯಾವುದು ಮೆಡಿಕಲು ಇಂಜಿನಿಯರಿಂಗು ಭಾಳ ಆದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ, ಎಲ್ಲೋ ಒಂದು ಕಡೆ ಆದರೆ BSc ನರ್ಸಿಂಗು, BVSc ಇಂಥದ್ದು, ಡೆಂಟಲು ಮತ್ತೊಂದು, ಅದೇ ಮತ್ತೆ ಆ ಕಡೆನೇ. ಆದರೆ ಫಾರ್ಮಸಿ ಅನ್ನೋದು ಯಾರಿಗೂ ಅಷ್ಟು ಈ ಕ್ಷೇತ್ರ ಗೊತ್ತಿರಲಿಲ್ಲ. ಅಂತ 30 ವರ್ಷಗಳಲ್ಲಿ ಈ ಭಾಗದಲ್ಲಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಕಿಶೋರ್ ಸಿಂಗ್ ಜಿ ಅವರಿಗೆ ನಾವು ವಿಶೇಷವಾಗಿ, ನಾನು ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿವಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. The idea to start pharmacy college, he has taken decision in the year 1990 while he was student of a pharmacy. So in 1990 only the idea to start pharmacy college started, and it has become reality in the year 1993. He has started Rajiv Memorial Education Society. Under that, the first institution which he has started is B Pharma College, not diploma, degree in pharmacy college. So almost more than 35 years he has that vision, and he already know that what is the potentiality of a pharmacy. Gathered over here on this special occasion of Utkarsh 2K26. On behalf of our institution, I would like to express my sincere gratitude to everyone who contributed to the success of this celebration. First of all, I take this opportunity to thank our Honorable Chief Guest, Dr. Kishore Singh Sir, President, RME College of Pharmacy, Kalburgi, and Shri Bhavani Singh Thakur Sir, Vice President, Karnataka Union of Working Journalists, Bangalore, for sharing your valuable thoughts and insights with us. Thank you, sir. I extend my heartfelt thanks to our guest of honor, Shri Bajrang Singh Chauhan Sir, Principal Dr. N. Dharam Singh, PU College. ಕಲಬುರಗಿಯ ಕುಸ್ನೂರ್ನಲ್ಲಿ ಇರುವ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದಲ್ಲಿ ಶ್ರೀ ಜಗದ್ಗುರು ಮೌನೇಶ್ವರ ಸ್ವಾಮಿಗಳ ಜನ್ಮೋತ್ಸವ 28ನೆಯ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಗಳೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ ಕುಸ್ನೂರ್ ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ 10ನೇ ಜನವರಿ 2026 ಶನಿವಾರದಂದು ಶ್ರೀ ಜಗದ್ಗುರು ಮೌನೇಶ್ವರ ಸ್ವಾಮಿಗಳ ಜನ್ಮೋತ್ಸವ 28ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶಕೆ 1947 ವಿಶ್ವವಸುನಾಮ ಸಂವತ್ಸರ ಧನುರ್ಮಾಸ ಪುಷ್ಯ ಕೃಷ್ಣ ಪಕ್ಷ ಸಪ್ತಮಿ ಶನಿವಾರ ದಿನಾಂಕ 10ನೇ ಜನವರಿ 2026 ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ, ಬಿಲ್ವಾಷ್ಟಕ, ಅಷ್ಟೋತ್ತರ ಅಲಂಕಾರ ಪೂಜೆ, ಮಂಗಳಾರತಿ, ಪುಷ್ಪಾಂಜಲಿ, ಮಂಗಳ ವಾದ್ಯದೊಂದಿಗೆ ಬೆಳಗ್ಗೆ 9 ಗಂಟೆಗೆ ಶ್ರೀ ಬಾಲ ಮೌನೇಶ್ವರ ತೊಟ್ಟಿಲು ಕಾರ್ಯಕ್ರಮ ಸುಮಂಗಲೆಯರಿಂದ ಸ್ಥಳೀಯ ಗಾಯತ್ರಿ ಮಹಿಳಾ ಮಂಡಳಿಯವರು ಹಾಗೂ ಸಮಸ್ತ ವಿಶ್ವಕರ್ಮ ಮಹಿಳೆಯರು ಸಾಂಸ್ಕೃತಿಕ ಜೋಗುಳ ಹಾಡಿ ಸಂಭ್ರಮದಿಂದ ಸೇವೆ ಸಲ್ಲಿಸಿದರು. ಮಧ್ಯಾಹ್ನ 12 ಗಂಟೆಗೆ ಏಕಕಾಲಕ್ಕೆ ಮಹಾಪ್ರಸಾದ ವಿತರಣೆ ಜರುಗಿತು. ಮಧ್ಯಾಹ್ನ 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ಜರುಗಿತು. ಪಟ್ಟದ ಪುರವಂತ ದಿವಂಗತ ಸಿದ್ದಲಿಂಗ್ ಬಡಿಗೇರ್ ಕುಸ್ನೂರ್ ಇವರ ಮನೆಯಿಂದ ಪುರವಂತರ ಆಗಮನ, ತಿಂಥಣಿ ಕ್ಷೇತ್ರದ ಬಾಜಾ ಮೇಳದೊಂದಿಗೆ ಪ್ರಸಿದ್ಧ ಪುರವಂತರ ಸೇವೆ, ಶಸ್ತ್ರ ಖಡ್ಗಧಾರಿಗಳಾಗಿ ವೀರಾವೇಶದಿಂದ ಕುಣಿದು ಆಡುವ ನಾಗಸ್ವರ, ಬಾಜಾನಾದದಿಂದ ಭಕ್ತಿ ಭಾವೋದ್ವೇಗದಲ್ಲಿ ಭಗವಂತನ ದರ್ಶನ ಪಡೆಯಲು ಭಕ್ತರು ಬಂದಿದ್ದರು. ರಾತ್ರಿ 10 ಗಂಟೆಗೆ ಪ್ರಸಿದ್ಧ ಕಲಾವಿದರಿಂದ ಬೆಳಗಿನ ಜಾವದವರೆಗೂ ಸಂಗೀತ ಕಾರ್ಯಕ್ರಮ ಜರುಗಿತು. ಸಾಮಗಾನದಿಂದ ಸಂಗೀತ ಸೇವೆ ಸವಿದು ಭಕ್ತರು ಪವಿತ್ರರಾದರು. ಬ್ರಹ್ಮಲೀನ ವೇದ ಬ್ರಹ್ಮಶ್ರೀ ಗುರುನಾಥ ಶಾಸ್ತ್ರಿಗಳ ಸಂಕಲ್ಪದಿಂದ ಪ್ರತಿಷ್ಠಾಪನೆಗೊಂಡ ಪವಿತ್ರ ಪುಣ್ಯತಾಣಕ್ಕೆ ಭಕ್ತರು ಬಂದು ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ತನುಮನ ಧನ ಹಾಗೂ ಪ್ರಸಾದಕ್ಕೆ ಬೇಕಾಗುವ ದವಸ ಧಾನ್ಯವನ್ನು ಅರ್ಪಿಸಿ ಬೇಡಿದ ವರ ಕೊಡುವ ವರವಿ ಶ್ರೀ ಗುರು ಮೌನೇಶ್ವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಈ ವರ್ಷದಿಂದ ನಿರಂತರ ಅಭಿಷೇಕ ಪ್ರಾರಂಭವಾಗಿದೆ. ಭಕ್ತಾದಿಗಳು 1101 ರೂಪಾಯಿ ದೇಣಿಗೆ ನೀಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿ ಅಭಿಷೇಕದಲ್ಲಿ ಪಾಲ್ಗೊಂಡರು.
ಈ ಸಂದರ್ಭದಲ್ಲಿ ವೇದ ಬ್ರಹ್ಮಶ್ರೀ ಶಿವರಾಜ ಶಾಸ್ತ್ರಿ ತಂದೆ ಗುರುನಾಥ ಶಾಸ್ತ್ರಿ ಮೌನೇಶ್ವರ ದೇವಸ್ಥಾನ ಕಲಬುರಗಿ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಸಮಸ್ತ ವಿಶ್ವಕರ್ಮ ಸಮಾಜ ಬಂಧುಗಳು, ಕುಸ್ನೂರ್, ಸರಸ್ವತಿಪುರದ ಸಕಲ ಭಕ್ತಾದಿಗಳು ಮತ್ತು ಮಾತೃ ಮಂಡಳಿಯವರು ಉಪಸ್ಥಿತರಿದ್ದರು. ಸುಕ್ಷೇತ್ರವಾಸಾಯ ಜ್ಞಾನಗಂಗತಟ ವಿಹಾರಣೆ ವರವೇಲಿಂಗ ಸ್ವರೂಪಾಯ ಶ್ರೀ ಗುರು ಮೌನೇಶ್ವರಾಯ ನಮೋ ನಮಃ. ಶ್ರೀ ಜಗದ್ಗುರು ಮೌನೇಶ್ವರರ ಪುಣ್ಯ ತಾಣವಾದ ಈ ಕಲಬುರಗಿ ಹೊರ ವಲಯದಲ್ಲಿರುವ ವರವೀವ ವರವೇ ಅಂದರೆ ವರ ಕೊಡುವಂತಹ ವರವೇ ಶ್ರೀ ಜಗದ್ಗುರು ಮೌನೇಶ್ವರರು 1999ರಲ್ಲಿ ಗುರು ಶಿಷ್ಯರ ಒಂದು ಸಂಗಮದಿಂದ ಆ ಒಂದು ಗುರು ಶಿಷ್ಯರ ಭಕ್ತಿಗೆ ಒಲಿದು 1990ರಲ್ಲಿ ಚಿತ್ತಾ ನಕ್ಷತ್ರದ ಜನವರಿ 10ನೇ ತಾರೀಕಿನಂದು ಇಲ್ಲಿ ಲಿಂಗರೂಪವಾಗಿ ಆ ಜಗದ್ಗುರು ಮೌನೇಶ್ವರರು ಉದ್ಭವಿಸಿದ್ದಾರೆ. ಆದ್ದರಿಂದ ಆ ಶ್ರೀ ಜಗದ್ಗುರು ಮೌನೇಶ್ವರರ ಉದ್ಭವ ಸಾಲಿಗ್ರಾಮ ಲಿಂಗಕ್ಕೆ ಪ್ರತಿದಿನವೂ ಕೂಡ ರುದ್ರಾಭಿಷೇಕವಾಗ್ತಾ ಬಂದಿದೆ. ಹಾಗೆ ಪ್ರತಿ ವರ್ಷವೂ ಕೂಡ ಜನವರಿ 10ನೇ ತಾರೀಕಿನಂದು ಆ ಜಗದ್ಗುರು ಮೌನೇಶ್ವರರು ನಮ್ಮಲ್ಲಿ ಮತ್ತೆ ಜನನವಾದರು ಅಂತ ನಿಮಿತ್ತವಾಗಿ ಆ ಜಗದ್ಗುರು ಮೌನೇಶ್ವರರ ಒಂದು ತೊಟ್ಟಿಲ ಕಾರ್ಯಕ್ರಮವನ್ನು ಪ್ರತಿ ವಾರವೂ ಕೂಡ ಪ್ರತಿ ವರ್ಷವೂ ಕೂಡ ನಾವು ಆಚರಿಸ್ತಾ ಬಂದೇವೆ. 27 ವರ್ಷಗಳ ಕಾಲ ಅದನ್ನು ಆಚರಿಸ್ತಾ ಬಂದು ಇವಾಗ 28ನೇ ಒಂದು ಜಾತ್ರಾ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಭಕ್ತರ ಒಂದು ಸಹಕಾರದಿಂದ ಅವರ ಒಂದು ತನುಮನ ಧನ ಸೇವೆಯಿಂದ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತರ ಒಂದು ಈ ಸಮ್ಮುಖದಲ್ಲಿ ಒಂದು ಆ ಜಗದ್ಗುರು ಮೌನೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹೀಗೆ ಆ ಜಗದ್ಗುರು ಮೌನೇಶ್ವರ ಕೃಪಾಶೀರ್ವಾದ ನಮ್ಮ ಇಡೀ ಆ ಭಕ್ತ ಜನರಿಗೆ ದೊರಕಲಿ. ಆ ಗುರು ಶಿಷ್ಯರ ಸಂಗಮದಿಂದ ಹೇಗೆ ಭಗವಂತ ಇಲ್ಲಿ ಜನಿಸಿದ್ದಾನೋ ಅದೇ ರೀತಿಯಾಗಿ ಆ ಶಿಷ್ಯ ಪರಂಪರೆ ನಡೀತಾ ಹೋಗಲಿ, ಇದೇ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ತಿಳ್ಕೊಂಡು ಆ ಭಕ್ತರಲ್ಲಿ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ತಾವೆಲ್ಲರೂ ಕೂಡ ತನುಮನಂದನದಿಂದ ಸೇವೆಯನ್ನು ಸಲ್ಲಿಸ್ರಿ. ಇಂದು ಮೌನೇಶ್ವರ ಅಂದರೆ ಪ್ರತಿ ವರ್ಷ ಜನವರಿ 10ನೇ ತಾರೀಕು ಈ ದೇವಸ್ಥಾನ ಮೌನೇಶ್ವರ ದೇವಸ್ಥಾನ ಜಾತ್ರೆ ನಡೆಯುತ್ತದೆ. ಇಲ್ಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಇಲ್ಲಿ ಸಹಸ್ರಾರು ಲಕ್ಷೋಪಲಕ್ಷ ಜನರು ಇಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಸರ್ವರಿಗೂ ಪ್ರಸಾದ ಸೇವೆಯನ್ನು ಕೊಡಲಾಗುತ್ತದೆ. ಇಲ್ಲಿ ಯಾವುದೇ ಭೇದ ಭಾವ ಇರಲಾರ್ದೆ ಪ್ರತಿಯೊಬ್ಬರು ಸರಿ ಸಮಾನ ಇಲ್ಲಿ ಜಾತ್ರೆ ಅಂದರೆ ಈ ರೀತಿ ಇಲ್ಲಿ ನಡೆದು ಪ್ರಖ್ಯಾತವಾಗಿದೆ. ವರ್ಷ ವರ್ಷವೂ ಜನಸಂಖ್ಯೆ ಹೆಚ್ಚು ಆಗುತ್ತಲೇ ಇದ್ದಾರೆ. ಈ ಜಾತ್ರೆಯನ್ನು ನೋಡುವುದು ಒಂದು ಭವ್ಯವಾದ ಜಾತ್ರೆಯನ್ನು ನೋಡೋದೇ ಒಂದು ಅಪೂರ್ವವಾದಂಥ ಒಂದು ಸಂದರ್ಭ, ಸಂಭ್ರಮ. ಇಂಥ ಒಂದು ಗಳಿಗೆಯಲ್ಲಿ ಈ ತೊಟ್ಟೆಲ ಕಾರ್ಯಕ್ರಮ ನಡೆಯುತ್ತದೆ, ಪಲ್ಲಕ್ಕಿ ನಡೆಯುತ್ತದೆ, ಪುರುವಂತರ ಸೇವೆ ನಡೆಯುತ್ತದೆ. ರಾತ್ರಿ 8 ಗಂಟೆವರೆಗೆ ಸತತವಾಗಿ ಒಂದು ಕಾರ್ಯಕ್ರಮ ನಡೆದಿರುತ್ತದೆ. ರಾತ್ರಿ 8 ಗಂಟೆಗೆ ದೇವರು ಗವಿಯಲ್ಲಿ ಯಾವ ರೀತಿ ತಿಂತಿಣಿಯಲ್ಲಿ ಜಾತ್ರೆ ನಡೆಯುತ್ತದೆ ಅದೇ ರೀತಿ ಇಲ್ಲಿ ಕೂಡ ಜಾತ್ರೆ ನಡೆದು ರಾತ್ರಿ 8 ಗಂಟೆಗೆ ದೇವರು ಗವಿಯನ್ನು ಸೇರುತ್ತಾನೆ. ಈ ರೀತಿ ಸಂಭ್ರಮದಿಂದ ಆಚರಣೆ ಮಾಡೋಂಥ ಈ ಜಾತ್ರೆಯನ್ನು ನೋಡುವುದೇ ನಮ್ಮೆಲ್ಲರ ಭಾಗ್ಯ. ಕಾಂಪೌಂಡ್ ಒಳಗೆ ಎಲ್ಲರೂ ಬಂದು ನಾವು ಕೂಡ್ತೀವಿ. ಆಮೇಲೆ ಎಲ್ಲರಿಗೆ ಅಲ್ಲಿ ಹೊರಗೆ ಟೆಂಟ್ ಹಾಕಿ ಎಲ್ಲರಿಗೆ ಊಟ ಹಾಕ್ತಾರೆ. ಆಮೇಲೆ ಹುಗ್ಗಿ ಪಾಯಸ, ಇಷ್ಟು ಬೆಸ್ಟ್ ಹುಗ್ಗಿ ಪಾಯಸ ಇರ್ತದೆ. ನಮ್ಮ ಮನೆಯಲ್ಲಿ ಮಾಡಿದರೂ ಅಷ್ಟು ಟೇಸ್ಟ್ ಇರೋದಿಲ್ಲ. ಅನ್ನ ಸಾರು ಪಲ್ಯ, ಆಮೇಲೆ ಮಾಲ್ದಿ ಬೆಳಗಾನ ಮಾಡ್ತಾರೆ. ಮಾಲ್ದಿಯವರು ಮಾಡಿದ್ದನ್ನು ಈಗ ಭಕ್ತಾದಿಗಳು ಎಷ್ಟು ಜನ ಭಕ್ತಗಳು ಬರಲಿ ಅವರೆಲ್ಲರೂ ಯಾರೂ ಇರಲಾರ್ದೆ ನಾವು ಡಬ್ಬಿಗಳು ಸಹ ತೊಗೊಂಡು ಹೋಗ್ತೀವಿ ಮನೆಗಳಿಗೆ ಪ್ರಸಾದ. ಕುಂದುರ್ಸೆ ಊಟ, ಪತ್ರೊಳಗೆ ಊಟ ಅದ, ಆಮೇಲೆ ಕೈ ತೊಳಿಲಿಕ್ಕೆ ಬೇರೆ ಅದ, ಎಲ್ಲ ಅನುಕೂಲಗಳು ಮಾಡಿದ್ದಾರೆ ಅವರು. ನೋಡಿದರೆ ಬೇರೆ ಜಾಗ ಬೇರೆ ಕಡೆ ಇದೆ, ಆದರೂ ಅವ್ರ ಅರೇಂಜ್ಮೆಂಟ್ ನೋಡಿದರೆ ಬಹಳ ಸರಿಯಾಗಿದೆ. 8 ಗಂಟೆಗೆ ಅಭಿಷೇಕ ಇರ್ತದೆ ರೀ, 10ಕ್ಕೆ ಮಾಮಂಗಳಾತ್ರಿ ರೀ, 12ಕ್ಕೆ ತೊಟ್ಟು ಕಾರ್ಯಕ್ರಮ, 1ಕ್ಕೆ ಮಹಾಪ್ರಸಾದ. ಈಗ 2:15 ಪಾಲ್ಕಿ ಸೇವಾ, ರಾತ್ರಿ 8 ಗಂಟೆಗೆ ಸಂಗೀತ ಕಾರ್ಯಕ್ರಮ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.